ಹಾಸನ ನಗರದಲ್ಲಿ ವಿವಿಧ ದಲಿತ ಸಂಘಟನೆಗಳಿಂದ ಪ್ರತಿಭಟನೆ ನಡೆಸಿದ್ದಾರೆ. ಹಿರಿಯ ದಲಿತ ನಾಯಕ ಎಚ್.ಸಿ. ಮಹದೇವಪ್ಪರಿಗೆ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡುವಂತೆ ಒತ್ತಾಯಿಸಿದ್ದಾರೆ. ಅಂಬೇಡ್ಕರ್ ಪ್ರತಿಮೆ ಎದುರು ಪ್ರತಿಭಟನೆ ನಡೆಸಿ ಸರ್ಕಾರಕ್ಕೆ ಮನವಿ ಸಲ್ಲಿಸಿದ್ದಾರೆ. ಅಧಿಕಾರ ಹಂಚಿಕೆಯಲ್ಲಿ ದಲಿತ ಸಮುದಾಯಕ್ಕೆ ಅನ್ಯಾಯವಾಗುತ್ತಿದೆ ಎಂಬ ಆರೋಪವು ಕೇಳಿಬಂದಿದೆ. ದಲಿತ ಸಮುದಾಯಕ್ಕೆ ಮುಖ್ಯಮಂತ್ರಿ ಸೇರಿದಂತೆ ಉನ್ನತ ಹುದ್ದೆಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ನೀಡಬೇಕು ಎಂದು ಆಗ್ರಹಿಸಿದ್ದಾರೆ. ಎಚ್.ಸಿ. ಮಹದೇವಪ್ಪ ಅನುಭವಿ ಹಾಗೂ ಜನಪರ ನಾಯಕ ಎಂದು ಸಂಘಟನೆಗಳು ಅಭಿಪ್ರಾಯಪಟ್ಟವು. ಒಳ ಮೀಸಲಾತಿ ಮತ್ತು ಸಾಮಾಜಿಕ ನ್ಯಾಯ ವಿಚಾರಗಳಲ್ಲಿ ಮಹದೇವಪ್ಪರ ಪಾತ್ರ ಮಹತ್ವದ್ದು ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಸಚಿವ ಸಂಪುಟದಲ್ಲಿ ಮುಂದುವರಿಸಿ ಪ್ರಭಾವಿ ಖಾತೆ ನೀಡಬೇಕು ಎಂದು ಒತ್ತಾಯಿಸಿದರು. ಹಾಸನ ಜಿಲ್ಲೆಯ ಜನರೊಂದಿಗೆ ಮಹದೇವಪ್ಪರಿಗೆ ವಿಶೇಷ ಆತ್ಮೀಯ ಸಂಬಂಧವಿದೆ ಎಂದು ಮುಖಂಡರು ಹೇಳಿಕೆ ನೀಡಿದರು. ಇವತ್ತು ಸುಮಾರು 70 ವರ್ಷಗಳಿಂದ ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮಾಜ SC ST ಮತ್ತು ಹಿಂದುಳಿದ ಅಲ್ಪಸಂಖ್ಯಾತ ಸಮುದಾಯ ಓಟ್ ಹಾಕೊಂಡು ಬರ್ತಾ ಇದೆ. ಆದರೆ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಲಿಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷ ಮೀನಮೇಷ ಎಣುತ್ತಿರ್ತಕ್ಕಂಥದ್ದು ಇದು ದುರಂತ. ಹಾಗಾಗಿ ಇವತ್ತೇನು ಸಚಿವ ಸಂಪುಟದಲ್ಲಿ ಹಿಂದೆ ಸಿದ್ದರಾಮಯ್ಯನವರ ಸಚಿವ ಸಂಪುಟದಲ್ಲಿ ಇದ್ದಂಥ ಪ್ರಿಯಾಂಕ ಖರ್ಗೆ ಇರ್ಬೋದು, ಪರಮೇಶ್ವರ್ ಇರ್ಬೋದು, ಎಚ್.ಸಿ. ಮಹದೇವಪ್ಪ ಇರ್ಬೋದು, ಇವರು ಬಲಗೈ ಸಮುದಾಯದ ನಾಯಕರುಗಳು, ಪ್ರಭಾವಿ ನಾಯಕರು, ನಮ್ಮ ಸಮಾಜದ ಹಿರಿಯ ಮುಖಂಡರು. ಇವತ್ತು ಮಹದೇವಪ್ಪನವ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ಇವತ್ತು ನಾವು ಇಡೀ ಹಾಸನ ಜಿಲ್ಲೆಯ ಎಲ್ಲ ದಲಿತ ಬಾಂಧವರ ಪರವಾಗಿ ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಮತ್ತು ಪಕ್ಷದ ಅಧ್ಯಕ್ಷರು ಯಾರಾಗ್ತಾರೆ ಅವರು ಮತ್ತು ಮಾನ್ಯ ಸಿದ್ದರಾಮಯ್ಯನವರ ಈ ಮೂಲಕ ಒತ್ತಾಯ ಮಾಡ್ತಾಯಿದ್ದೀವಿ. ಯಾಕೆ ಅಂತಂದರೆ ಎಚ್.ಸಿ. ಮಹದೇವಪ್ಪನವರು ಈ ಸಮಾಜದ ಇವತ್ತು ಒಳ ಮೀಸಲಾತಿ ವರ್ಗೀಕರಣ ಪ್ರಾರಂಭ ಆಗಿ ಬಲ ಮತ್ತು ಎಡ ಸಮುದಾಯಗಳ ಒಟ್ಟಿಗೆ ತಗೊಂಡೋಗುವಂಥ ಕೆಪಾಸಿಟಿ, ಸಾಮರ್ಥ್ಯ ಮತ್ತು ಇಡೀ ಸಮುದಾಯವನ್ನು ನಿಭಾಯಿಸುವ ಸಾಮರ್ಥ್ಯ ಎಚ್.ಸಿ. ಮಹದೇವಪ್ಪ ಹಿರಿಯ ಸಚಿವರಾಗಿದೆ. ಅವ್ರು ಯಾವುದೇ ಕಾರಣಕ್ಕೂ ಆ ಮಹದೇವಪ್ಪ ಅವ್ರನ್ನ ಸಚಿವ ಸಂಪುಟದಿಂದ ಕೈ ಬಿಡಬಾರ್ದು, ಅವ್ರನ್ನ ಮುಂದುವರಿಸಬೇಕು. ಅವ್ರಿಗೆ ಸಮಾಜ ಕಲ್ಯಾಣ ಕೊಡ್ತಾರೋ ಯಾವ್ಯಾವ ಕೊಡ್ತಾರೋ ಮಂತ್ರಿಗಿರಿನ ಕೊಡಬೇಕು. ಈ ಸಮಾಜನ ಒಟ್ಟೊಟ್ಟಿ ತಗೊಂಡೋಗಕ್ಕೆ ಅವರು ಒಳ್ಳೆ ಸಾರಥಿಯಾಗಿ ನಿಲ್ಲಬೇಕು ಅಂದರೆ ಮಹದೇವಪ್ಪನವರಿಗೆ ಮಂತ್ರಿ ಸ್ಥಾನ ಕೊಡಬೇಕು ಅಂತೇಳಿ ಇವತ್ತು ಹಾಸನ ಜಿಲ್ಲೆಯಿಂದ ನಾವೆಲ್ಲರೂ ಇವತ್ತು ಪಕ್ಷದ ಅಧ್ಯಕ್ಷರಿಗೆ, ಮುಖಂಡರುಗಳಿಗೆ, ಇವತ್ತು ಹೈಕಮಾಂಡು, ಇವತ್ತೇನು ಮಲ್ಲಿಕಾರ್ಜುನ ಖರ್ಗೆ ಇರ್ಬೋದು, ಎಲ್ರಿಗೂ ನಾವು ಒತ್ತಾಯ ಮಾಡ್ತಾಯಿದ್ದೀವಿ.